ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತೊಂಡೆಕಾಯಿ ಫ್ರೈ ಇದು ತುಂಬ ಹೆಲ್ತಿಕರವಾಗಿರುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್. ತೊಂಡೆಕಾಯಿ ಪಲ್ಯ ಫ್ರೈ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾನೇ ಸುಲಭ. ತೊಂಡೆಕಾಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ. ಇದನ್ನು ತೊಳೆದು ಎರಡು ಕಡೆ ಸೈಡಲ್ಲಿ ಈ ತರದಲ್ಲಿ ಕಟ್ ಮಾಡಿಕೊಳ್ಳಬೇಕು. ಹಾಗೆ ದೊಡ್ಡ ಹಣ್ಣು ಇದ್ದರೆ 6 ಪೀಸ್ ಆಗಿ ಕಟ್ ಮಾಡಿಕೊಳ್ಳಿ, ಅಥವಾ ಚಿಕ್ಕದಿದ್ದರೆ 4 ತುಂಡುಗಳನ್ನಾಗಿ ಮಾಡಿ ಈ ತರದಲ್ಲಿ ಕಟ್ ಮಾಡಿಟ್ಟು. ಹೀಗೆ ಎಲ್ಲ ತೊಂಡೆಕಾಯನ್ನು ಈ ತರದಲ್ಲಿ ಕಟ್ ಮಾಡಿಟ್ಟುಕೊಳ್ಳಿ. ಮೊದಲಿಗೆ ಇದಕ್ಕೆ ಮಸಾಲೆ ಏನು ಬೇಕಂತ ನೋಡೋಣ ಬನ್ನಿ. ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆಯನ್ನು ಹಾಕಿ, ಜಾಸ್ತಿ ಪಲ್ಯ ಮಾಡ್ತಿದ್ರೆ 2 ಟೇಬಲ್ ಸ್ಪೂನ್ ಹಾಕಿಕೊಳ್ಳಿ. ಹಾಗೆ ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್ ಅನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ತರದಲ್ಲಿ ಇದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ಜಾಸ್ತಿ ಉರಿ ಇಟ್ಟರೆ ಹೊತ್ತುತ್ತೆ, ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. 4 ಒಣ ಮೆಣಸಿಕಾಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಧನಿಯಾ ಬೀಜಗಳನ್ನು, ಕೊರಿಯಂಡರ್ ಸೀಡ್ಸ್ ಅನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ನೋಡಿ, ಈ ತರದಲ್ಲಿ ಸ್ವಲ್ಪ ಫ್ರೈ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಬೇಕು. ಹಾಗೆ 1/4 ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಈ ಹುರಿದಿಟ್ಟು ಫ್ರೈ ಮಾಡಿಕೊಂಡು ಪೌಡರ್ ಮಾಡಿದ್ದು ತುಂಬಾನೇ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಫ್ರೈಗೆ ಈ ಮಸಾಲ ಹಾಕಿದ್ರೆ ತುಂಬಾನೇ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದನ್ನು ಮಾಡಿಕೊಂಡು ಇದು ಮಸಾಲವನ್ನು ಆರಲು ಬಿಡಿ. ಚೆನ್ನಾಗಿ ಆರಿದ ಮೇಲೆ ನುಣ್ಣಗೆ ರುಬ್ಬಿಕೊಳ್ಳಕ್ಕೆ ಹೋಗಬೇಡಿ, ತರಿ ಆಗಿರಬೇಕು. ಆ ತರದಲ್ಲಿ ರುಬ್ಬಿಟ್ಟುಕೊಳ್ಳಿ. ಇವಾಗ ತೊಂಡೆಕಾಯನ್ನು ಒಂದು ಕಡಾಯಿಯಲ್ಲಿ ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಮಿನಿಮಮ್ 4 ರಿಂದ 5 ನಿಮಿಷ ಆಗುತ್ತೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡೋಕ್ಕೆ. ಚೆನ್ನಾಗಿ ಫ್ರೈ ಆದರೆ ಬೇಗನೆ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ತರದಲ್ಲಿ ಚೆನ್ನಾಗಿ ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಇದಕ್ಕೆ ಫ್ರೈ ಮಾಡುವುದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಹಾಗೆ ಒಂದು ಕಡಾಯಲ್ಲಿ ಗ್ಯಾಸ್ ಮೇಲೆ ಇಟ್ಟು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1/4 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟು ಗೋಲ್ಡನ್ ಬ್ರೌನ್ ಬರಬಾರ್ದು, ಆ ಥರದಲ್ಲಿ ಫ್ರೈ ಮಾಡಿಕೊಳ್ಳಿ. ಜಾಸ್ತಿ ಗೋಲ್ಡನ್ ಬ್ರೌನ್ ಬಂದರೆ ಮತ್ತೆ ಫ್ರೈ ಮಾಡಬೇಕಾಗುತ್ತಲ್ಲ, ಅದು ಇನ್ನೂ ಕಪ್ಪಾಗುತ್ತೆ, ಅದಕ್ಕೋಸ್ಕರ. ಹಾಗೆ ಕಟ್ ಮಾಡಿಟ್ಟುಕೊಂಡ 1 ಟೊಮೆಟೊ ಕೂಡ ಹಾಕಿ, ನಿಮಗೆ ಸ್ವಲ್ಪ ಇನ್ನೂ ಹುಳಿ ಬೇಕು ಅಂದರೆ ಇನ್ನೊಂದು ಟೊಮೆಟೊ ಕೂಡ ಎಕ್ಸ್ಟ್ರಾ ಹಾಕಿಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ಹುರಿದಿಟ್ಟುಕೊಂಡ ತೊಂಡೆಕಾಯಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದನ್ನು ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಹಾಗೆ ಆಯಿಲಲ್ಲಿ ಫ್ರೈ ಮಾಡಿ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕಿಕೊಳ್ಳಿ. 1/4 ಟೇಬಲ್ ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಸಾಲ ಹಾಗೂ ತೊಂಡೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ, ಯಾಕಂದರೆ ತೊಂಡೆಕಾಯಿ ಇನ್ನೂ ಬೇಯ್ದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯೋದಕ್ಕಷ್ಟೇ. ಇದನ್ನು ಹಾಕಿ ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಿ. ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರದಲ್ಲಿ ಫ್ರೈ ಆಗುತ್ತೆ. ನಾವು ಹುರಿದು ಪುಡಿ ಮಾಡಿ ಇಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ ಅಥವಾ 2 ಟೇಬಲ್ ಸ್ಪೂನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಪೌಡ್ರನ್ನು ಹಾಕಿದ ಮೇಲೆ ಹಾಗೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಹಾಗೆ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ತೊಂಡೆಕಾಯಿ ಫ್ರೈ ತುಂಬಾನೇ ಟೇಸ್ಟಿ ಹಾಗೂ ಹೆಲ್ತಿಕರವಾದ ತೊಂಡೆಕಾಯಿ ಫ್ರೈ ರೆಡಿ ಫ್ರೆಂಡ್ಸ್. ಈ ತೊಂಡೆಕಾಯಿ ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ತುಂಬಾನೇ ಆರೋಗ್ಯಕರವಾದ ರೆಸಿಪಿ. ಇದು ವಿಟಮಿನ್ ಬಿ ಇರುತ್ತೆ, ವಿಟಮಿನ್ B1 B2 ಕೂಡ ಇರುತ್ತೆ. ಇದು ತುಂಬಾನೇ ಸಕ್ಕರೆ ಕಾಯಿಲೆಗೂ ತುಂಬಾನೇ ಒಳ್ಳೆಯದು, ಹೃದಯಕ್ಕೂ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್, ಮತ್ತು ಜೀರ್ಣಕ್ರಿಯೆಗೂ ತುಂಬಾನೇ ಒಳ್ಳೆಯದು, ತೂಕ ಇಳಿಸುವುದಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ತೊಂಡೆಕಾಯಿ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ತರದಲ್ಲಿ ಫ್ರೈ ಮಾಡಿಕೊಂಡು ವಾರದಲ್ಲಿ 2-3 ಟೈಮ್ ತಿಂದರೆ ತುಂಬಾನೇ ಆರೋಗ್ಯಕ್ಕೆ ಹೆಲ್ತಿಕರವಾಗಿ ಚೆನ್ನಾಗಿರುತ್ತೆ. ಈ ತರದಲ್ಲಿ ಫ್ರೈ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ಇದು ತುಂಬಾನೇ ಟೇಸ್ಟಿ ಕೂಡ ಆಗಿರುತ್ತೆ. ಹಾಗೆ ನೀವು ಹೊಸದಾಗಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.